ಇನ್ನು ಧರ್ಮಸ್ಥಳ ಪ್ರಕರಣದಲ್ಲಿ ಹಲವು ಗಜ್ನಿಗಳಿದ್ದಾರೆ. ವಿಧಾನಸೌಧದಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಕಿಡಿಕಾರಿದ್ದಾರೆ. ಹಲವು ಗಜ್ನಿಗಳು ಈ ಒಂದು ಘಟನೆಯಲ್ಲಿದ್ದಾರೆ. ತಿಮ್ಮರೋಡಿ ಗಿರೀಶ್ರನ್ನ ಟೂಲ್ ಆಗಿ ಬಳಸ್ತಾ ಇದ್ದಾರೆ ಅಂತ ಸಿಟಿ ರವಿ ಹೇಳ್ತಿದ್ದಾರೆ. ಇಲ್ಲೂ ಕೂಡ ಮಲ್ಲಪ್ಪ ಶೆಟ್ಟಿ, ಚೆನ್ನಪ್ಪ ಶೆಟ್ಟಿ ಇದ್ದಾರೆ. ಇದರ ಹಿಂದೆ ಬೇರೆಯದ್ದೇ ಫೋರ್ಸ್ ಕೂಡ ಇದೆ. ಸಿದ್ದರಾಮಯ್ಯ ವಿರುದ್ಧ ಮಾತನಾಡಿದ್ರೆ ನೋವಾಗುತ್ತೆ, ಧರ್ಮಾಧಿಕಾರಿಗಳ ವಿರುದ್ಧ ಮಾತನಾಡಿದ್ರೆ ಯಾಕಿಲ್ಲ ಅಂತ ಸಿಟಿ ರವಿ ಪ್ರಶ್ನೆ ಮಾಡಿದ್ದಾರೆ. ದೂರುದಾರನನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು, ಆತನ ಬ್ರೈನ್ ಮ್ಯಾಪಿಂಗ್ ಆಗಬೇಕು ಅಂತ ಎಂಎಲ್ಸಿ ಸಿಟಿ ರವಿ ಹೇಳಿದ್ದಾರೆ. ಸರ್ಕಾರ ಯಾಕೆ ಅಪಪ್ರಚಾರ ಮಾಡಿರೋರ ಮೇಲೆ ಕ್ರಮ ತಗೊಳ್ತಿಲ್ಲ? ಯಾಕೆ ಕ್ರಮ ತಗೊಳ್ತಿಲ್ಲ? ಈಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಮೇಲೆ ಆರೋಪ ಮಾಡ್ತಿದ್ದಂಗೆನೆ ನೋವಾಯ್ತು, ಕಾಂಗ್ರೆಸ್ಸಿಗರಿಗೆ ಆಕ್ರೋಶ ಬಂತು. ಅದೇ ನೋವು ಬರಬೇಕಿತ್ತಲ್ಲ, ಯಾಕೆ ನೋವು ಆಗಲಿಲ್ಲ? ಏನಾದರೂ ಅರೆಯೋಳಿಕೆ ಇಂಜೆಕ್ಷನ್ ಯಾರು ಕೊಟ್ಟಿದ್ರ? ಧರ್ಮಸ್ಥಳದ ವಿಷಯದಲ್ಲಿ ನೋವು ಬರಬಾರ್ದು ನಿಮಗೆ ಅಂತ ಏನಾದ್ರು ಅರವಳಿಕೆ ಇಂಜೆಕ್ಷನ್ ಏನಾದ್ರು ಕೊಟ್ಟಿದ್ರ? ಈ ಎಲ್ಲ ಅನುಮಾನಗಳು ನಮಗೆ ಕಾಡ್ತಾ ಇದ್ದಾವೆ. ಅದು ನಂಗೆ ವಿಶ್ವಾಸ ಇತ್ತು, ಯಾಕೆಂದರೆ ನಮ್ಮ ತಲೆತಲಾಂತರಗಳಿಂದ ನಂಬಿಕೊಂಡು ಬಂದಿದ್ದೀವಲ್ಲ ಮತ್ತು ನಾವು ಹತ್ತಿರದಿಂದ ನೋಡಿದ್ದೀವಲ್ಲ, ಆ ಕಾರಣಕ್ಕೆ ವಿಶ್ವಾಸ ಇತ್ತು. ಎಲ್ಲ ಆಪಾದನೆಗಳಿಂದ ಧರ್ಮಸ್ಥಳ ಮುಕ್ತ ಆಗತ್ತೆ ಅನ್ನೋ ವಿಶ್ವಾಸ ಇತ್ತು. ಸರ್ಕಾರ ಯಾಕೆ ಅಪಪ್ರಚಾರ ಮಾಡಿರೋರ ಮೇಲೆ ಕ್ರಮ ತಗೊಳ್ತಿಲ್ಲ?